ಬಿರ್ಲಾ ಕಂಪನಿಗಳಿಗೆ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ತಾವು ಬಹುಜನ ಸಮಾಜ್ ಪಾರ್ಟಿಗೆ ಹಾಕಿದ್ರೆ ನೀವು ಈ ದೇಶದಲ್ಲಿ ಸಮಾನತೆ, ಸೋದರತ್ವ, ಸ್ವಾತಂತ್ರ್ಯವನ್ನ ಪಡಲಿಕ್ಕೆ ನೀವು ಆಗ್ತಾ ಇರಿ. ದಯವಿಟ್ಟು ಈ ಗ್ಯಾರಂಟಿಗಳಿಂದ ನಮ್ಮ ಬರೀ 5 ವರ್ಷದಲ್ಲಿ ಹುಟ್ಟಿ 5 ವರ್ಷದಲ್ಲಿ ಸಾಯೋ ಅಂತ ಒಂದು ಗ್ಯಾರಂಟಿಗಳು, ಈ ಗ್ಯಾರಂಟಿಗಳು ಮುಂದಿನ ಚುನಾವಣೆಯಲ್ಲಿ ಗ್ಯಾರಂಟಿ ಇರೋದಿಲ್ಲ. ಆದ್ರಿಂದ ನೋಡಿ, ಅವ್ರು ಕೊಡತಕ್ಕಂತ ಏನು ಎಂಡ ಸಾರಾಯಿ 500 ರೂಪಾಯಿಗಳಿಂದ ನಮಗೆ ಹೊಟ್ಟೆ ತುಂಬೋದಿಲ್ಲ. ಆದ್ರೆ 5 ವರ್ಷದಲ್ಲಿ 500 ರೂಪಾಯಿ ಬೆಲೆ ಅಂದ್ರೆ ಒಂದು ದಿವಸಕ್ಕೆ 10 ಪೈಸೆ ಆಗ್ತದೆ. ಆದ್ರೆ ಒಬ್ಬ ಮನುಷ್ಯನ ಓಟ್ ಬೆಲೆ 10 ಪೈಸಾನ? ಇದನ್ನ ತಾವು ಯೋಚನೆ ಮಾಡಬೇಕು. ಒಂದು ಕತ್ತೆ ಬೆಲೆನ ಒಂದು 5,000 10,000 ಇದೆ. ಆದ್ರೆ ಜನಗಳನ್ನ ಈ ರೀತಿ ಹಣ ಎಂಡಾರು ಸಾರಾಯಿ ಕೊಟ್ಟು ಇವರು ಓಟ್ ತಗೊಂತಾರೆ. ಮತ್ತೆ ಇವರು ಯಾವುದೇ ರೀತಿಯಲ್ಲಿ 5 ವರ್ಷದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ನಮಗೆ ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲ್ಲ. ನೋಡಿ, ನಮ್ಮ ಮಕ್ಕಳು ಇವತ್ತು ಓದಿರ್ತಕ್ಕಂಥ ಇಂಜಿನಿಯರ್ಗಳು ಮತ್ತೆ ಡಾಕ್ಟರ್ಗಳು ಮತ್ತೆ ವಕೀಲರುಗಳು ಇವತ್ತು ಬೀದಿಯಲ್ಲಿ ಸಣ್ಣ ಸಣ್ಣ ಕೆಲಸಗಳು ಮಾಡಿಕೊಂಡು ಗೌರವ ಇಲ್ಲದ ಕೆಲಸಗಳನ್ನ ಮಾಡ್ಕೊಂತ ಇದ್ದಾರೆ. ಆದ್ರಿಂದ ಸ್ವಾಭಿಮಾನವಾಗಿ ಬದುಕಬೇಕಂತಂದ್ರೆ ಈ ದೇಶದಲ್ಲಿ ಅವ್ರಿಗೆ ಸರ್ಕಾರಿ ಉದ್ಯೋಗ ಬೇಕು. ಉದ್ಯೋಗ ಇದ್ರೆ ಈ ದೇಶದಲ್ಲಿ ಅವರ ಕುಟುಂಬನ ನಿರ್ವಹಣೆ ಮಾಡಬಹುದು. ಮತ್ತೆ ಶಿಕ್ಷಣ ಯಾವುದೇ ಸರ್ಕಾರ ಖಾಸಗಿ ಶಾಲೆಗಳಲ್ಲಿ ಹೋಗ್ಬೇಕಾದ್ರೆ ಇವತ್ತು ಲಕ್ಷ ಫೀಸ್ ಕೊಡ್ಬೇಕು. ಆದ್ರೆ ನಾವು ಮತದಾರರು ನಾವು ಫೀಸ್ ಕೊಟ್ಟಿರ್ತಕ್ಕಂಥ ಏನು ಫ್ರೀ ಕೊಡ್ತೀರಾ, ಓಟ್ ಹಾಕ್ತೀರಿ. ಮತ್ತೆ ಏನು ಈ ರೈತರು ಬೆಳೆದಿದ್ದ ಅಂತ ಬೆಳೆಗಳಿಗೆ ಸರಿಯಾದ ಬೆಲೆ ಕೊಡ್ತೀರಾ, ಓಟ್ ಹಾಕ್ತೀನಿ ಅಂತ ತಾವು ಮತದಾರರು ಕೇಳಿದಾಗ ಅವರು ಇಡೀ ನಿಮ್ಮ ಒಂದು ಸ್ವಾಭಿಮಾನವನ್ನ ಮೆಚ್ಚಿ ಯಾವುದೇ ರೀತಿಯ ಹಣ ಐಶ್ವರ್ಯ ಯಾವುದಕ್ಕೆ ಹಿಂಸೆ ಒಡ್ಡದೆ ತಮಗೆ ನೀವು ಮತ ಹಾಕ್ಬೋದು. ಆದ್ರೆ ಇವೆಲ್ಲ ಯಾವ ಕೆಲಸಗಳನ್ನ ಮಾಡಿಲ್ಲ. ನೋಡಿ, ಸಾವಿರಾರು ಕೋಟಿ ಹಣವನ್ನ ಬಂಡವಾಳಶಾಹಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕಡೆಯಿಂದ ಸಾವಿರಾರು ಕೋಟಿಗಳನ್ನ ತಮ್ಮ ಪಕ್ಷಗಳನ್ನ ಹಾಕೊಂಡು ಇವತ್ತು ಎಂಡ ಸಾರಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಅವರು ಯಾವತ್ತೂ ಜನಪರವಾಗಿ, ಶೋಷಿತ ಪರವಾಗಿ, ಈ ದೇಶದ ಎಲ್ಲಾ ಬಡವರ ಪರವಾಗಿ ಯಾವತ್ತೂ ಕೆಲಸ ಮಾಡಲ್ಲ. 75 ವರ್ಷ ಬೇಕಾಗಿತ್ತ ಇವರಿಗೆ ಈ ದೇಶನ ಉದ್ಧಾರ ಮಾಡೋದಕ್ಕೆ. ಆದ್ರಿಂದ ಈ ದೇಶನ್ನ ಬ್ರಿಟಿಷರು ಹೇಗೆ ಆಳಿದ್ರು ಈ ದೇಶನ್ನ, ಅದೇ ರೀತಿಯಲ್ಲಿ ಇವತ್ತು ಬೇರೆ ಕಂಪನಿಗಳು ಈ ದೇಶನ್ನ ಆಳ್ತಾ ಇದಾರೆ. ನಮ್ಮ ಮಕ್ಕಳು ಗುಲಾಮರಾಗಿ ಅವ್ರ ಹತ್ರ 5,000 10,000ಕ್ಕೆ ಕೆಲಸ ಮಾಡ್ತಾ ಇದಾರೆ. ಆದ್ರಿಂದ ಬಹುಜನ್ ಸಮಾಜ್ ಪಾರ್ಟಿ ನಾವು ಅಧಿಕಾರಕ್ಕೆ ಬಂದಾಗ ಸುಮಾರು 1,10,00,000 ಎಕರೆ ಭೂಮಿಯನ್ನ ಉತ್ತರ ಪ್ರದೇಶದಲ್ಲಿ ಕೊಟ್ರೆ, ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಓದಿರೋರಿಗೆ ಸರ್ಕಾರಿ ಉದ್ಯೋಗಗಳನ್ನ ಕೊಟ್ರೆ, ಮತ್ತೆ ಎಲ್ಲಾ ಮೀಸಲಾತಿಯನ್ನ ಎಲ್ಲಾ ಬಡಬಗ್ಗರಿಗೂ ಕೊಟ್ರೆ, ಮತ್ತೆ ಏನು ಈ ರೈತರು ಏನು ಬೆಳೆಗಳನ್ನ ಬೆಳೆದ್ರು ಅದಕ್ಕೆ ಸರಿಯಾದ ಬೆಲೆಗಳನ್ನ ಕೊಟ್ರಿ. ಈ ಎಲ್ಲಾ ಪ್ರಗತಿಪರ ಒಂದು ಯೋಜನೆಗಳನ್ನ ಉತ್ತರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ. ನಾವು ಈ ಬಹುಜನ್ ಸಮಾಜ್ ಪಾರ್ಟಿಗೆ ತಾವೆಲ್ಲರೂ ಓಟ್ ಹಾಕಿ ತಾವು ಗೆಲ್ಸಿದ್ದಾದ್ರೆ ನಾವು ಪ್ರಗತಿಪರವಾಗಿ ನಿಮಗೆ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಾವು ಬಹುಜನ್ ಸಮಾಜ್ ಪಾರ್ಟಿಗೆ ವೋಟ್ ಮಾಡಬೇಕು. ಮತ್ತೆ ಈ ದೇಶದ ಬದಲಾವಣೆಗಾಗಿ ನೀವು ವೋಟ್ ಮಾಡಬೇಕು, ಪರಿವರ್ತನೆಗಾಗಿ ವೋಟ್ ಮಾಡಬೇಕು. ಈ ದೇಶದ ಗುಲಾಮರನ್ನಾಗಿ ದುಡಿಸ್ಕತಕ್ಕಂತ ಈ ಪಕ್ಷಗಳನ್ನ ವಿಮುಕ್ತಿಗೊಳಿಸಲು, ಸ್ವಾಭಿಮಾನವಾಗಿ ಬದುಕಲು ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ವೋಟ್ ಮಾಡಿದಾದ್ರೆ ಈ ದೇಶದ ಎಲ್ಲ ಪ್ರಗತಿ ಸಾಧ್ಯ ಆಗ್ತಾರೆ ಅಂತ ಈ ಭಗವಾನ್ ಬುದ್ಧನ ಕೋಟೆ ಅಂತ ನಾನು ಕರಿತೀನಿ. ಯಾಕೆಂತಂದ್ರೆ ಇಲ್ಲೆಲ್ಲ ಅರಿವಿರ್ತಕ್ಕಂಥ ಜನ ಅರಿವನ್ನ ಮೂಡಿಸಿದ್ರೆ ಇಡೀ ದೇಶವನ್ನೇ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ನಾನು ಇದು ಸ್ಥಳ ಅಂತ ನಾನು ಇವತ್ತು ಗೌರವವಾಗಿ ತಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊಂತಾನೆ. ದಯವಿಟ್ಟು ಆನೆ ಗುರುತು ಅಂದ್ರೆ ಭಗವಾನ್ ಬುದ್ಧನಿಗೆ ಇಷ್ಟವಾದಂತ ಒಂದು ಬುದ್ಧನ ಕೋಟೆಗೆ ನಾನು ಬಂದಿದ್ದೇನೆ. ದಯವಿಟ್ಟು ನಿಮ್ಮ ಮತಗಳ ನನಗೆ ಬಿದ್ದು ನಾನು MP ಆಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮೆಲ್ಲರ ಒಂದು ಶ್ರೇಯಸ್ಸದಿಂದ ನೀವು ಓಟ್ ಕೊಟ್ಟಿದ್ದಾದ್ರೆ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ನಾನು ಒಬ್ಬ ವಕೀಲನಾಗಿ 25 ವರ್ಷ ಪ್ರಾಕ್ಟೀಸ್ ಮಾಡಿ ಈ ಪಕ್ಷಕ್ಕೆ ನಾನು ಬಂದಿದ್ದೇನೆ. ಯಾವುದೇ ನಿಮ್ನ ಹಣ ಐಶ್ವರ್ಯ ಏನೂ ಕಳೆದಿಲ್ಲ. ನೀವು ಓಟ್ ಹಾಕಿ ನಿಮ್ಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ.